ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಭಾನುವಾರ ನಾವು ಒಂದು ಫಂಕ್ಷನ್ ಇತ್ತು, ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೋ. ನೋಡಿ, ನಾನು ಮಾಡಿರೋ ಹೇರ್ ಕರ್ಲಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಥರ ಹೇರ್ ಕರ್ಲಿನ ನಾನು ಯಾವುದೇ ಮಿಷಿನಿಂದ ನಾನು ಮಾಡಿಲ್ಲ, ಕೂಮಿಂದನೇ ಮಾಡ್ಕೊಂಡಿದ್ದೀನಿ. ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂದರೆ ಕಮೆಂಟ್ ಹಾಕಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾವ ಥರ ಮಾಡಿಕೊಂಡೆ ನಾನು ಕೂಮಿಂದನೇ ಅಂತ. ಮತ್ತು ನಾವು ಫಂಕ್ಷನ್ಗೆಲ್ಲ ರೆಡಿಯಾಗಿ ಹೊರಡ್ಬೇಕಾದ್ರೆ ಹೆವಿ ಟ್ರಾಫಿಕ್ ಇತ್ತು. ಆ ಟ್ರಾಫಿಕ್ನೆಲ್ಲ ದಾಟ್ಕೊಂಡು ಫಂಕ್ಷನ್ಗೆ ಹೋಗೋ ಅಷ್ಟರೊಳಗೆ ನಾನು ಆ ಮಧ್ಯೆ ಸೈಕಲ್ ಗ್ಯಾಪಲ್ಲಿ ಒಂದು ರೀಲ್ಸು ಮಾಡಿಕೊಂಡೆ ನಮ್ಮ ಯಜಮಾನ್ರ ಜೊತೆ. ಅವ್ರು ಟ್ರಾಫಿಕ್ ಇರೋದ್ರಿಂದ ಜಾಸ್ತಿ ಡ್ರೈವಿಂಗ್ ಕಡೆ ಫೋಕಸ್ ಮಾಡ್ತಾಯಿದ್ರು. ನಾನೊಂದು ವೀಡಿಯೋ ಹಿಂಗೆ ಚಿಕ್ಕದಾಗಿ ನನ್ನ ಪಾಡಿಗೆ ನಾನು ರೀಲ್ಸ್ ಮಾಡಿಕೊಂಡು ಅವ್ರ ಜೊತೆ ಎಂಜಾಯ್ ಮಾಡಿಕೊಂಡು ಫಂಕ್ಷನ್ಗೆ ಹೊರಟೋ ಅಷ್ಟರೊಳಗೆ ಫಂಕ್ಷನ್ನಲ್ಲಿ ಆಲ್ರೆಡಿ ಹೆಣ್ಣು ಸ್ಟೇಜ್ ಮೇಲೆ ನಿಂತಿತ್ತು. ನಾವು ಬಂದಿದ್ದು ಹೊಸ್ಗೆ ಫಂಕ್ಷನ್ನಿಗೆ. ಸೊ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ರು. ಫಂಕ್ಷನಲ್ಲೆಲ್ಲ ಚೆನ್ನಾಗಿತ್ತು, ಡೆಕೋರೇಟ್ ಎಲ್ಲ ಚೆನ್ನಾಗಿ ಮಾಡಿದರು. ಆ ಫಂಕ್ಷನ್ಸಲ್ಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಮನೆಗೆ ಹೊರಟು ಡೀಸೆಲ್ ಹಾಕಿಸ್ಕೊಂಡು ಹಾಗೆಯೇ ಮನೆಗೆ ಹೊರಡ್ಬೇಕಾದ್ರೆ ನಾನು ಆದರೂ ಸೈಕಲ್ ಗ್ಯಾಪಲ್ಲೇ ಒಂದು ರೀಲ್ಸ್ ಮಾಡಿಕೊಂಡೆ. ಯಾಕೆಂದ್ರೆ ನಮ್ಮ ಮನೆಯವ್ರು ಸಿಗೋದೇ ನನಗೆ ಕಡಿಮೆ, ಸಂಡೇ ಟೈಮು ಸಿಕ್ಕಿದಾಗ ಎಂಜಾಯ್ ಮಾಡ್ಕೋಬೇಕಲ್ಲ. ಸೊ ಹಾಗೆಯೇ ನಾನು ಮನೆಗೆ ಬಂದು ಒಂದು ರೀಲ್ಸ್ ಮಾಡಿಕೊಂಡೆ. ರೀಲ್ಸ್ ಮಾಡ್ಕೊಂಡಾದ್ಮೇಲೆ ಇಷ್ಟಕ್ಕೆ ನಮ್ಮ ದಿನ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್